ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿ ಸೈ ಎನಿಸಿಕೊಂಡಂಗೆ ಸಿಎಂ ಡಿಕೆ ಶಿವಕುಮಾರ್ ಸಹ ರೈತರ ಸಾಲ ಮನ್ನಾ ಮಾಡಬಹುದು ಅಂತ ಸೂಚನೆಯನ್ನು ಕೊಡ್ತಿದೆ ಈ ಹೇಳಿಕೆ. ಮತ್ತೊಂದು ಕಡೆ ಕೇರಳದಲ್ಲಿ ಭಾರಿ ಭೂಕುಸಿತ ಆಗಿ ಸಾವು ನೋವು ಸಂಭವಿಸಿದೆ. ಇದೆಲ್ಲದರ ಸುದ್ದಿಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ನೋಡೋಣ. ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವೇನು ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ನಮ್ಮ ಈ ಜರ್ನಲಿಸಂಗೆ ಸಪೋರ್ಟ್ ಮಾಡಬೇಕು, ಕರ್ನಾಟಕ ಟಿವಿಗೆ, ಶಿವಕುಮಾರ್ಗೆ, ಅಂದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು, ಮಾಡಿ ಅಂತ ನಾನು ಕೇಳ್ಕೊತೀನಿ. ಈಗ ಎಲ್ರಿಗೂ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಅಧಿಕೃತ ರಾಜ್ಯ ಪ್ರವಾಸಕ್ಕೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಚಾಲನೆ ನೀಡಿದ್ರು. 12ನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣ ಅವರ ಪವಿತ್ರ ಕರ್ಮಭೂಮಿ ಹಾಗೂ ಐತಿಹಾಸಿಕ ಅನುಭವ ಮಂಟಪದ ನೆಲ ಎಂಬ ವಿಶೇಷ ಮಹತ್ವ ಇರುವ ಕಾರಣಕ್ಕೆ ಬಸವ ಕಲ್ಯಾಣವನ್ನ ಪ್ರವಾಸದ ಮೊದಲ ತಾಣವಾಗಿ ಆಯ್ಕೆ ಮಾಡಿಕೊಂಡ್ರು. ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಹೆಸರಾದ ಬಸವ ಕಲ್ಯಾಣವನ್ನ ಆಧುನಿಕ ಪ್ರಜಾಪ್ರಭುತ್ವದ ತೊಟ್ಟಿಲು ಹಾಗೂ ಬಸವೇಶ್ವರರ ಕರ್ಮಭೂಮಿ ಅಂತ ಗೌರವಿಸಲಾಗುತ್ತೆ. ಈ ಹಿನ್ನೆಲೆ ಬಸವಣ್ಣ ಅವರ ಚಿಂತನೆ ಮತ್ತು ಮೌಲ್ಯಗಳಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದಲೇ ರಾಜ್ಯ ಪ್ರವಾಸವನ್ನ ಇಲ್ಲಿಂದ ಆರಂಭಿಸಲಾಗಿದೆ ಅಂತ ತಿಳಿದು ಬಂದಿದೆ. ಪ್ರವಾಸದ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ನೂತನ ಅನುಭವ ಮಂಟಪ ಯೋಜನೆಯ ಕಾಮಗಾರಿಯನ್ನ ಪರಿಶೀಲಿಸಿದ್ರು. ಸಾಂಸ್ಕೃತಿಕ, ಆಧ್ಯಾತ್ಮಿಕ ಹಾಗೂ ಜ್ಞಾನ ಕೇಂದ್ರವಾಗಿ ರೂಪುಗೊಳ್ಳುತ್ತಿರುವ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಸೂಚನೆಗಳನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ ಈಗಾಗಲೇ ಬಸವಣ್ಣ ಅವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದೆ. ಬಸವಣ್ಣ ಅವರ ಆದರ್ಶಗಳು ಮತ್ತು ಪರಂಪರೆಯನ್ನ ಮುಂದುವರಿಸುವ ಬದ್ಧತೆಯನ್ನ ನಮ್ಮ ಸರ್ಕಾರ ಹೊಂದಿದೆ. ಅನುಭವ ಮಂಟಪ ಯೋಜನೆ ಆ ದಿಸೆಯಲ್ಲಿ ಮಹತ್ವದ ಹೆಜ್ಜೆ ಆಗಿದೆ ಅಂತ ಹೇಳಿದ್ರು. ಇಟ್ಸ್ ಗುಡ್. ಡಿ ಕೆ ಶಿವಕುಮಾರ್ ಅಂದಾಗ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಚರ್ಚೆ ಬಂದಾಗ ಡಿ ಕೆ ಶಿವಕುಮಾರ್ ಕೇವಲ ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಅನ್ನೋ ಒಂದಷ್ಟು ಚರ್ಚೆಗಳಿತ್ತು. ಸೊ ಹಾಗಾಗಿ ಹೇಗಿರೋ ಹಳೆ ಮೈಸೂರಲ್ಲಿ ನಮ್ದು ಪ್ರಾಬಲ್ಯ ಇದ್ದಿದ್ದೆ, ಇನ್ನೇನಾದ್ರು ಉತ್ತರ ಕರ್ನಾಟಕ ಜನರ ಮನಸ್ಸನ್ನ ಗೆಲ್ಲೋಣ ಅಂತ ಒಟ್ಟಾಗಿ ಕಾಣ್ತಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಒಂದಷ್ಟು ಯೋಚನೆ ಆಲೋಚನೆ ಮಾಡ್ದಂಗೆ ಕಾಣ್ತಿದೆ. ಎಸ್, ನಿಮ್ಗೆ ಅನ್ಸುತ್ತೆ ಉತ್ತರ ಕರ್ನಾಟಕದಿಂದ ಸಿಎಂ ಈ ಕಾರ್ಯಕ್ರಮಗಳನ್ನ ಶುರು ಮಾಡಿರೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೋದು, ಕಾಮೆಂಟ್ ಮಾಡ್ಬೋದು. ಇನ್ನು ಮುಂದಿನ ಸುದ್ದಿ, ಸಾಲ ಮನ್ನಾ ರೈತರದು ಆಗುತ್ತಾ ಅಂತ. ಎಸ್, ರೈತರ ಸಾಲ ಮನ್ನಾ ಕುರಿತು ಸರ್ಕಾರ ಸಮಗ್ರ ಪರಿಶೀಲನೆ ನಡೆಸಿ ಬಳಿಕ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ವಿಭಾಗದ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಮಾತನಾಡಿದಂತ ಅವರು, ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ಕುರಿತು ಅಧಿಕಾರಿಗಳೊಂದಿಗೆ ಪರಾಮರ್ಶೆ ನಡೆಸಲಾಗ್ತಿದ್ದು, ಕಲಬುರಗಿ ವಿಭಾಗದ ಬಳಿಕ 2-3 ದಿನಗಳಲ್ಲಿ ಬೆಳಗಾವಿ ವಿಭಾಗದಲ್ಲೂ ಇದೇ ರೀತಿಯ ಸಭೆ ನಡೆಸಲಾಗುವುದು ಅಂತ ಹೇಳಿದ್ರು. ರೈತರ ಸಾಲ ಮನ್ನಾ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ, ಯಾರ ಸಾಲ, ಯಾವ ರೀತಿಯ ಸಾಲ, ಎಷ್ಟು ಪ್ರಮಾಣದ ಸಾಲ ಎಂಬ ಎಲ್ಲಾ ಅಂಶಗಳನ್ನ ಪರಿಶೀಲಿಸಿದ ಬಳಿಕವೇ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಅಂತ ಸ್ಪಷ್ಟಪಡಿಸಿದ್ರು. ರೈತರ ಸಮಸ್ಯೆಗಳನ್ನ ಗಮನದಲ್ಲಿಟ್ಟುಕೊಂಡು ವಾಸ್ತವ ಪರಿಸ್ಥಿತಿಯ ಆಧಾರದ ಮೇಲೆ ತೀರ್ಮಾನ ಮಾಡಲಾಗುವುದು ಅಂತ ಡಿ ಕೆ ಶಿವಕುಮಾರ್ ತಿಳಿಸಿದ್ರು. ಬರ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ನೆಪ ಕೇಳಲು ನಾನು ಸಿದ್ಧನಿಲ್ಲ. ಪರಿಶುದ್ಧ, ಜನಪರ ಮತ್ತು ಸಮಾನತೆಯ ಆಡಳಿತವೇ ನಮ್ಮ ಸರ್ಕಾರದ ಗುರಿ. ರೈತರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಪ್ರಜಾ ಸೇವೆ ವ್ಯವಸ್ಥೆಯನ್ನು ರೂಪಿಸಲಾಗಿದ್ದು, ಶೀಘ್ರದಲ್ಲೇ ಸಚಿವರನ್ನ ನೇಮಕ ಮಾಡಿ ಅದರ ಮೂಲಕ ಸಮಸ್ಯೆಗಳನ್ನ ಪರಿಹರಿಸಲಾಗುವುದು ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳಿಸಿದ್ರು. ಇದೇ ವೇಳೆ ಬಿಜೆಪಿ ಶಾಸಕರು ಹಾಗೂ ಮುಖಂಡರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸುವುದು, ರೈತರ ಸಂಪೂರ್ಣ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹ ಮಾಡಿದ್ರು. ಎಸ್, ಇದು ವರ್ಷಕ್ಕೆ 55,000 ಕೋಟಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಈ 5 ವರ್ಷದ ಅವಧಿಯಲ್ಲಿ 2.5 ಲಕ್ಷ ಕೋಟಿಯನ್ನ ಕಾಂಗ್ರೆಸ್ ಸರ್ಕಾರ ಜನರಿಗೆ ಸ್ಪೆಂಡ್ ಮಾಡ್ತಿದೆ. ಬಟ್ ರೈತರ ಸಾಲ ಮನ್ನಾ ಅನ್ನೋದು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಕಿರೀಟ ಅದು. ಸೊ ಹಾಗಾಗಿ ಈ ಡಿ ಕೆ ಶಿವಕುಮಾರ್ ಅವರು ಸಹ ಈ ಹೇಳಿಕೆಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ರೈತರ ಸಾಲ ಮನ್ನಾಗೆ ಕೈ ಹಾಕ್ತಾರಾ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಸಕಲ ರೀತಿಯಲ್ಲೂ ಜನರ ವಿಶ್ವಾಸವನ್ನ ಗಳಿಸಲೇಬೇಕು ಅಂತ ಜಿದ್ದಿಗೆ ಬಿದ್ದಂಗೆ ಕಾಣ್ತಿದೆ, ಹಠಕ್ ಬಿದ್ದಂಗೆ ಕಾಣ್ತಿದೆ, ಅದನ್ನ ಸಂಕಲ್ಪ ಮಾಡ್ದಂಗೆ ಕಾಣ್ತಿದೆ. ಜಿದ್ದು ಹಠ ಅಂದ್ರೆ ಬೇರೆ ತರ ಆಗುತ್ತೆ. ಡಿ ಕೆ ಶಿವಕುಮಾರ್ ರೈತರ ವಿಶ್ವಾಸವನ್ನ, ಜನರ ವಿಶ್ವಾಸವನ್ನ ಗಳಿಸುವ ಸಂಕಲ್ಪ ಮಾಡ್ದಂಗೆ ಕಾಣ್ತಿದೆ. ಹಾಗಾಗಿ ನಗುಮುಖದ ಡಿ ಕೆ ಶಿವಕುಮಾರ್ ಮೊದಲು ಬೇರೆ ತರ, ಸಿಎಂ ಆದ್ಮೇಲೆ ಯಾವಾಗ್ಲೂ ಸ್ಮೈಲಿ ಫೇಸ್, ನಗ್ತಾನೆ ಇರ್ತಾರೆ. ಹಾಗಾಗಿ ರೈತರ ಸಾಲ ಮನ್ನಾ ಬೇಕು. ಯಾರ್ಯಾರಿಗೋ ಸಾಲ ಮನ್ನಾ ಮಾಡ್ಬೇಕಾರೆ, ಯಾರ್ಯಾರ್ದೋ ಏನೋ ಮಾಡ್ಬೇಕಾರೆ, ಯಾರ್ಯಾರಿಗೋ ಏನೋ ಕೊಡ್ಬೇಕಾರೆ ರೈತರಿಗೆ ಯಾಕೆ ಕೊಡಬಾರ್ದು? ಕೊಡ್ತಾರಾ ಅಂತ ಏನ್ ಹೇಳ್ತೀರಿ? ಈ ಬಗ್ಗೆ ತಾವು ಡಿಮ್ಯಾಂಡ್ ಮಾಡ್ತೀರಾ? ಬೇಕಾ ಬೇಡವಾ? ಬೇಡ ಅನ್ನಂಗಿಲ್ಲ,
ಬೇಕಾದ್ರೆ ಎಷ್ಟು ಮಟ್ಟಿಗೆ ಬೇಕು, ಇನ್ನೇನ್ ಮಾಡ್ಬೇಕಾಗುತ್ತೆ ರೈತರಿಗೆ ತಿಳಿಸಿ. ಇನ್ನ ಸಚಿವ ಸಂಪುಟ ವಿಸ್ತರಣೆ ನಮ್ ಕೈಲಿಲ್ಲ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಏನ್ ಕತೆ ಅಂದ್ರೆ, SIR ಪ್ರಕ್ರಿಯೆ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ನವರು ದೂರು ಕೊಟ್ಟಿದ್ದಾರೆ, ತನಿಖೆಯಾಗಲಿ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ರು. ಇಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದಂತ ಸಚಿವರು SIR ವಿಚಾರದಲ್ಲಿ ಆರೋಪ ಆತಂಕ ಪಡುವುದು ಏನೂ ಇಲ್ಲ, ಈಗಾಗಲೇ ದೂರು ಕೊಟ್ಟಿದ್ದಾರೆ, ತನಿಖೆ ಆಗ್ಲಿ, ನಮ್ಮ ದೃಷ್ಟಿಯಲ್ಲಿ ಎಲ್ಲರನ್ನೂ ಸೇರಿಸ್ತಿದ್ದೇವೆ, ಎಲ್ಲರನ್ನೂ ರಕ್ಷಣೆ ಮಾಡುವ ಕೆಲಸ ಮಾಡ್ತಿದ್ದೇವೆ, ಎಲ್ಲರೂ ಮತದಾರರ ಪಟ್ಟಿಯಲ್ಲಿ ಇರಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಬದಲಾವಣೆ ಆಗ್ಬೇಕು, ಬಹಳಷ್ಟು ಬದಲಾವಣೆ ಬಗ್ಗೆ ಅಧ್ಯಕ್ಷರು ಸಾಕಷ್ಟು ಚಿಂತೆ ಮಾಡ್ತಿದ್ದಾರೆ, ಹೊಸಬರಿಗೆ ಅವಕಾಶ ಕೊಡಬೇಕು, ಏನ್ ಚರ್ಚೆ ಆಗ್ತಿದೆ ನೋಡೋಣ ಅಂತ ಹೇಳಿದ್ರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಳಿ ಪ್ರಸ್ತುತ ಸುಮಾರು 20 ಸಚಿವ ಸ್ಥಾನಗಳು ಖಾಲಿ ಇರುವ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ನಡೆಯುವ ನಿರೀಕ್ಷೆ ಇದ್ದು, ಇದಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸಂಪುಟ ವಿಸ್ತರಣೆ ವಿಷಯ ನಮ್ಮ ಕೈಲಿಲ್ಲ, ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ರು. ಮುಂಬರುವ ವಿಧಾನಸಭೆ ಅಧಿವೇಶನಕ್ಕೂ ಮುನ್ನ ಖಾಲಿ ಇರತಕ್ಕಂತ ಸುಮಾರು 20 ಸಚಿವ ಸ್ಥಾನಗಳನ್ನ ಭರ್ತಿ ಮಾಡುವ ಉದ್ದೇಶದಿಂದ ಸಚಿವ ಸಂಪುಟವನ್ನ ಶೀಘ್ರ ವಿಸ್ತರಿಸುವ ಅಗತ್ಯವಿದೆ ಅಂತ ಒತ್ತಿ ಹೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಿಕಟವಾಗಿ ಮೇಲ್ವಿಚಾರಣೆ ಮಾಡ್ತಿದ್ದು, ಕರ್ನಾಟಕದಲ್ಲಿ ಸಚಿವ ಸಂಪುಟದ ಗರಿಷ್ಠ ಸದಸ್ಯರ ಸಂಖ್ಯೆ 34ರವರೆಗೆ ಇರಬಹುದು ಅಂತ ಅಂದಾಜಿಸಲಾಗಿದೆ. ಎಸ್, ಈ ಬೆಳಗಾವಿಲಿ ರಾಮದುರ್ಗದ ಅಶೋಕ್ ಪಟ್ಟಣ್ ಕೇಳ್ತಾ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ನಿರೀಕ್ಷೆಯಲ್ಲಿದ್ದಾರೆ, ಲಕ್ಷ್ಮಣ್ ಸವದಿ ನಿರೀಕ್ಷೆಯಲ್ಲಿದ್ದಾರೆ ಬೆಳಗಾವಿಲಿ, ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಂರವರು ಮತ್ತೆ GT ಪಾಟೀಲ್ ಇದ್ದಾರೆ, ವಿಜಯಪುರದಲ್ಲಿ ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ. ಸೊ ಹಂಗೆ ಕಲಬುರಗಿನಲ್ಲಿ ಜಿಲ್ಲೆಯಲ್ಲಿ ಅಜಯ್ ಸಿಂಗ್ ಅವರು ಡಿಮ್ಯಾಂಡ್ ಮಾಡ್ತಾರೆ ಬೇಕು ಅಂತ. ಸೊ ಇನ್ನು ಕೆಳಗಡೆ ಬಂದು ಧಾರವಾಡದಲ್ಲಿ ಅಬ್ಬಯ್ಯ ಪ್ರಸಾದ್ ನನ್ಗೆ ಅವಕಾಶ ಆಗ್ಬೇಕು ಅಂತ, ಇನ್ನು ಸಂತೋಷ್ ಲಾಡ್ಗೆ ಅವಕಾಶ ಆಗ್ಬೇಕು ಅಂತ, ಹಾವೇರಿಗೆ ಬಂದಾಗ ಶ್ರೀನಿವಾಸ್ ಮಾನೆ ನನ್ಗೆ ಬೇಕು ಅಂತಿದ್ದಾರೆ. ಲೈಕ್ ಶಿವಣ್ಣನವರು ಕೂಡ ಡಿಮ್ಯಾಂಡ್ ಇದೆ. ಲೈಕ್ ಅಂದ್ರೆ ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ಹೋದಾಗ ಅಲ್ಲಿ ಕಂಪ್ಲಿ ಗಣೇಶು, ನಾಗೇಂದ್ರ, ಸೊ ಅವ್ರದ್ದು ಒಂದಷ್ಟು ಅವಕಾಶ ಆಗ್ಬೋದು ST ಕಮ್ಯುನಿಟಿನಲ್ಲಿ ಅಂತ. ಇನ್ನು ರಾಯಚೂರಲ್ಲಿ ಈಗಾಗಲೇ ಬೋಸರಾಜು ಅವರು MLC ಆಗಿ ಮಂತ್ರಿ ಆಗಿದ್ರು, ಮತ್ತೆ ಅವ್ರಿಗೆ ಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಆ ಭಾಗದಲ್ಲಿದೆ. ಬಟ್ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರದ ಶಾಸಕರು, ಅವ್ರದ್ದೊಂದು ಲೆಕ್ಕಾಚಾರ. ಸೊ ಹಾಗಾಗಿ ಇನ್ನೂ ಈ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬಂದಾಗ ಇಲ್ಲಿ ಮಂಡ್ಯದಲ್ಲಿ ಚಲರಾಯಸ್ವಾಮಿ ಅವರು, ಹಾಗೆ ನರೇಂದ್ರ ಸ್ವಾಮಿ ಅವರು, ಮೈಸೂರಲ್ಲಿ ಕೂಡ ದರ್ಶನ್ ಧ್ರುವನಾರಾಯಣ್, ಯಂಗ್ ಅಂಡ್ ಡೈನಾಮಿಕ್ ಸೈಲೆಂಟ್ ಲೀಡರ್. ದರ್ಶನ್ ಧ್ರುವನಾರಾಯಣ್ DK ಅವರು ಆಪ್ತರು, ಅವ್ರ ತಂದೆ ತೀರ್ಕೊಂಡ್ರು. ಹಾಗಾಗಿ ದರ್ಶನ್ ಧ್ರುವನಾರಾಯಣ್ ಹೆಸರಿದೆ. ಮಾದೇವಪ್ಪ ಅವ್ರದ್ದು ಐ ಥಿಂಕ್ ಅವ್ರ ಬದಲು ನರೇಂದ್ರ ಸ್ವಾಮಿ ಅವರು, ದರ್ಶನ್ ಧ್ರುವನಾರಾಯಣ್, ಈ ತರ ಲೆಕ್ಕಾಚಾರಗಳು. ಅಂಡ್ ಬೆಂಗಳೂರು ದಕ್ಷಿಣದಲ್ಲಿ ಬಾಲಕೃಷ್ಣ ಅವರು, ತುಮಕೂರಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು, ಷಡಕ್ಷರಿ ಅವರು, ಹಾಸನದಲ್ಲಿ ಶಿವಲಿಂಗೇಗೌಡರು ಕೇಳ್ತಾ ಇದ್ದಾರೆ, ನೋಡ್ಬೇಕು. ಅಂಡ್ ಶಿವಮೊಗ್ಗ ಬೆಳ್ಳೂರು ಗೋಪಾಲ್ ಕೃಷ್ಣ, ಚಿತ್ರದುರ್ಗದಲ್ಲಿ ಚಳ್ಳಕೆರೆ ರಘುಮೂರ್ತಿ ಅವರು, ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಮತ್ತೆ ಕೇಳ್ತಾವ್ರೆ. ಸೊ ದಾವಣಗೆರೆಯ DKಶಿ ಅಂತ ಅವ್ರು ಹೇಳ್ಕೊಂಡಿರ್ತಕ್ಕಂಥ ಚನ್ನಗಿರಿಯ ಶಿವಗಂಗಾ ಬಸವರಾಜ್, ಹಾಗೆ ಯಂಗ್ MLAಗಳದು ಪಾಪ ಪ್ರದೀಪ್ ಈಶ್ವರ್, ನಾನು ಕೂಡ ಮಂತ್ರಿ ಆಗ್ತೀನಿ, ಸಿಗೋ ಅವಕಾಶ ಇದೆ, ಬಿಕಾಸ್ ಆಫ್ DK ಫಸ್ಟ್ ಟೈಮ್ MLA ಆದಾಗಲೇ ಮಂತ್ರಿ ಆಗಿದ್ರು ಅಂತ ಅವ್ರದ್ದಿದೆ. ಹಾಗಾಗಿ ಬ್ಯಾಂಗ್ಳೂರ್ಲಿ M ಕೃಷ್ಣಪ್ಪನವರು, ಹ್ಯಾರಿಸ್ ಅವರು, ಜಮೀರ್ ಅಹಮದ್ ಖಾನ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಇಲ್ಲದ ಕ್ಯಾಬಿನೆಟ್ ಅದಕ್ಕೊಂದು ಕಳೆನೇ ಇರಲ್ಲ. ಜಮೀರ್ ಅಹಮದ್ ಖಾನ್ ಸರ್ಕಾರಕ್ಕೂ ಶಕ್ತಿ, ಪಕ್ಷಕ್ಕೂ ಶಕ್ತಿ. ಹಾಗಾಗಿ ಅದೊಂಥರ ನೋಡೋಣ ಏನೇನಾಗತ್ತೆ. ನಿಮ್ ಪ್ರಕಾರ ಯಾರು ಮಂತ್ರಿ ಆಗ್ಬೇಕು, ಯಾರು ಮಂತ್ರಿ ಆದ್ರೆ ಬೆಸ್ಟ್ ಅನ್ಸುತ್ತೆ? ನಿಮ್ ಕ್ಷೇತ್ರದ ಯಾರು MLAಗಳ ಮಂತ್ರಿ ಆಗ್ಬೇಕಾ? ಕಾಮೆಂಟ್ ಮಾಡಿ. ಮುಂದೆ ರಾಮುಲು ಅವರು ರಣಕಾಳೆ ಮುಳುಗಿಸಿದ್ದಾರೆ. ಏನದು? ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಶ್ರೀರಾಮುಲು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಕ್ರಮಗಳನ್ನ ಟೀಕಿಸುವ ಬದಲು ಅಧಿಕಾರಿಗಳನ್ನ ದುರುಪಯೋಗಪಡಿಸಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ರು. ಯಾರಿಗ್ ಮನೆ ಇಲ್ಲ, ಯಾರು ಅರ್ಹರಲ್ಲ, ಬಾಂಗ್ಲಾದೇಶದಿಂದ ಬಂದವರಿಗೂ ಗುರುತಿನ ಚೀಟಿಗಳನ್ನ ಮಾಡಿಕೊಡುವ ಕೆಲಸ ನಡೀತಾ ಇದೆ. ಅಂತವರನ್ನ ಸನ್ಮಾನಿಸುವ ಕೆಲಸವನ್ನೇ ರಾಜ್ಯ ಸರ್ಕಾರ ಮಾಡ್ತಿದೆ. ಜನರ ಕಷ್ಟಗಳಿಗೆ ಸ್ಪಂದಿಸುವ ಬದಲು ಸರ್ಕಾರ ತನ್ನ ಮಾನ ಮರ್ಯಾದೆ ಕಳೆದುಕೊಂಡಿದೆ ಅಂತ ಕಿಡಿಕಾರದು. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ವಿಚಾರವಾಗಿ ಮಾತನಾಡಿದಂತ ರಾಮುಲು, ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನ ಬಿಡೋದಿಲ್ಲ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಪರಿಸ್ಥಿತಿ ಬದಲಾಗಿದ್ದು ಅಧಿಕಾರ ಹಸ್ತಾಂತರಿಸಬೇಕಾದ ಸಂದರ್ಭ ಎದುರಾಯಿತು. ಕಾಂಗ್ರೆಸ್ ಸರ್ಕಾರವೇ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸ್ತಾ ಇದೆ ಅಂತ ಆರೋಪಿಸಿದ ಅವರು, ಈಗ ಸಿದ್ದರಾಮಯ್ಯ ಅವರನ್ನ ಕಾವೇರಿ ನಿವಾಸಕ್ಕೆ ಸೀಮಿತಗೊಳಿಸಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರ ಫೋಟೋಗಳಿಗೂ ಸೂಕ್ತ ಸ್ಥಾನ ಕೊಡ್ತಾ ಇಲ್ಲ. ದೇವರಾಜ್ ಅರಸು ಅವರನ್ನ ಬಳಸಿಕೊಂಡು ನಂತರ ಹೇಗೆ ಕಡೆಗಣಿಸಲಾಯಿತು, ಅದೇ ರೀತಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ದುರುಪಯೋಗ ಮಾಡಿಕೊಂಡು ಈಗ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ 2018 ಹಾಗೂ 2023 ಚುನಾವಣೆಯನ್ನ ಉಲ್ಲೇಖಿಸಿದಂತ ರಾಮುಲು,
ಕಾಂಗ್ರೆಸ್ ಗೆಲುವು ಸಾಧಿಸುವುದು ಸಿದ್ದರಾಮಯ್ಯ ಅವರಿಂದ ಆದ್ರೆ ಈಗ ಅವರನ್ನೇ ಅಧಿಕಾರದಿಂದ ದೂರ ಮಾಡುವ ಪ್ರಯತ್ನ ನಡೆಸಿದೆ ಅಂತ ಹೇಳಿದ್ದಾರೆ. ಸರ್ಕಾರದ ಭಾಗ ಅಲ್ಲ ಸಿದ್ದರಾಮಯ್ಯ ಒಂದು ಫೋಟೋ ಹೆಂಗ್ ಹಾಕ್ತಾರೆ ರಾಮುಲು ಅವರೇ? ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಲೋಗೋ ಫೋಟೋ ಹಾಕಿಲ್ಲ ಅಂದ್ರೆ ಓಕೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಿಎಂ ಸಚಿವರು ಹಿಂಗೇನು ಹಾಕ ಬರ್ತಾರೆ. ಮಾಜಿ ಮುಖ್ಯಮಂತ್ರಿ ಹೆಂಗ್ ಹಾಕ್ತಾರೆ? ಕಾಂಗ್ರೆಸ್ ಪಾರ್ಟಿದಲ್ಲಿ ಹಾಕ್ಬೋದು, ಅದ್ಯಾಕೆ ಹಿಂಗೆ? ನಿಮ್ ಮಾತಾಡ್ತಾರೆ ರಾಮುಲು ಅವರು. ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆಯುತ್ತಿವೆ ಅಂತ ಆರೋಪಿಸಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ. ಪ್ರತಿಪಕ್ಷದ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಶಾಸಕ ಸೇರ್ಕೊಂಡು ದೆಹಲಿಯಲ್ಲಿ ಚುನಾವಣಾ ಆಯೋಗವನ್ನು ಭೇಟಿ ಮಾಡಿ ಮನವಿ ಸಲ್ಲಿಸೋರು. ನೆನೆ ಬೆಂಗಳೂರು ಕೊಟ್ಟಿದ್ರೆ ಡೆಲ್ಲಿ ಸಲ್ಲಿಸೋರೆ. ಮನವಿಯಲ್ಲಿ ರಾಜ್ಯ ಸರ್ಕಾರ ಅಧಿಕಾರಿಗಳ ಮೇಲೆ ಮೌಖಿಕ ಒತ್ತಡ ಹೇರುತ್ತಿದ್ದು ಖಾನ್ ಅಬ್ದುಲ್ ಕರೀಂ ಸೇರಿದಂತೆ ಕೆಲವು ಮುಸ್ಲಿಂ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕದಂತೆ ಸೂಚನೆ ನೀಡಲಾಗಿದೆ ಅಂತ ಆರೋಪಿಸಲಾಗಿದೆ. ಸತ್ತವರು, ಬೇರೆಡೆಗೆ ಸ್ಥಳಾಂತರಗೊಂಡವರು, ಅನಧಿಕೃತ ಹಾಗೂ ವಿದೇಶಿ ಪ್ರಜೆಗಳನ್ನ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದುಹಾಕುವ ಕುರಿತು ಚುನಾವಣಾ ಆಯೋಗದ ಸ್ಪಷ್ಟ ಮಾರ್ಗಸೂಚಿಗಳಿದ್ರು ಕರ್ನಾಟಕದಲ್ಲಿ ಅವುಗಳನ್ನ ಪಾಲಿಸಲಾಗ್ತಿಲ್ಲ ಅಂತ ಬಿಜೆಪಿ ನಾಯಕರು ದೂರನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವರ್ತನೆ ಹಾಗೂ ಅಧಿಕಾರದ ದುರ್ಬಳಕೆಯ ಕುರಿತು ಸಹ ಬಿಜೆಪಿ ಜೆಡಿಎಸ್ ನಾಯಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ಮತ್ತು ರಾಜಕೀಯ ಹಸ್ತಕ್ಷೇಪವಿಲ್ಲದೆ ನಡೀಬೇಕು ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡಿದ್ದಾರೆ. ಈ ದೂರನ್ನ ಗಂಭೀರವಾಗಿ ಪರಿಗಣನೆ ಮಾಡಿರ್ತಕ್ಕಂಥ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಎಸ್ಐಆರ್ ಉಲ್ಟಾ ಏನಪ್ಪ, ಬಾಣ ತಿರುಗೋ ಬಾಣ ಆದಂಗ ಆಯ್ತಪ್ಪ, ಇದು ನೋಡ್ಬೇಕೇನಂತ. ಬಟ್ ನಮ್ಮ ರಾಜ್ಯದವ್ರು ಗೋಟ್ ಹಾಕಕ್ ಅವಕಾಶ ಕೊಡಿ, ಬೇರೆ ರಾಜ್ಯವ್ರು ಮುಲಾಜಿಂದ ಕಿತಾಕಿ, ಇದೊಳ್ಳೆ ಕತೆ ಆಯ್ತಲ್ಲ. ಹಂಗೇನಾದ್ರು ಕಾಂಗ್ರೆಸ್ ಮಾಡಿದ್ದೇ ಅದಲ್ಲಿ ರಾಂಗ್. ಅದು ನಮ್ಮವ್ರು ಹೋಟೆಲ್ ಇರಬೇಕು, ತಮಿಳ್ನಾಡವರು, ಆಂಧ್ರದವರು, ಕೇರಳದವರು, ಅಸ್ಸಾಂವರು, ಬಾಂಗ್ಲಾದವರು ಕಟ್ಕೊಂಡು ನಾವೇನ್ ಮಾಡೋಣ? ಕೇರಳದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಭೀಕರ ಅವಘಡ ಸಂಭವಿಸಿದ್ದು ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ಭೂಕುಸಿತ ಉಂಟಾಗಿ 3 ಸಾವನ್ನಪ್ಪಿದ್ದು ಮಣ್ಣಿನಡಿ ಸಿಲುಕಿದ 9 ಮಂದಿನ ರಕ್ಷಿಸಲಾಗಿದೆ. ಸದ್ಯ 9 ಮಂದಿ ಗಾಯಾಳುಗಳಿಗೆ ಮೆಪ್ಪಾಡಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ಹೆಚ್ಚುವರಿ ಚಿಕಿತ್ಸೆ ಬೇಕಾದ್ರೆ ಕ್ಯಾಲಿಕಟ್ ಮೆಡಿಕಲ್ ಕಾಲೇಜಿಗೆ ರವಾನೆ ಮಾಡಲು ಸಿಎಂ ವಿ.ಡಿ. ಸತೀಶನ್ ಸೂಚನೆ ಕೊಟ್ಟಿದ್ದಾರೆ. ವಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರ ಪೈಕಿ ಹರಿಕುಮಾರ್, ದಿಲೀಪ್, ಸೂರಜ್ ಯಾದವ್, ಸಂಜಯ್ ಠಾಕೂರ್, ರಜನೀಶ್, ತನ್ಮಯ್ ಘೋಷ್, ಕುಮಪಾಲ್, ಕುಂಚು ಮತ್ತು ಸಂತೋಷ್ ಕುಮಾರ್ ಸೇರಿದ್ದಾರೆ. ಈ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥ ಕೇರಳ ಮುಖ್ಯಮಂತ್ರಿ ವಿ.ಡಿ. ಸತೀಶನ್, ವಯನಾಡಿನ ಕಲ್ಲಾಡಿಯಲ್ಲಿ ಗುತ್ತಿಗೆದಾರರು ಸೂಚನೆಗಳನ್ನ ನಿರ್ಲಕ್ಷಿಸಿದ್ದಾರೆ, ಮಾಧ್ಯಮಗಳಿಗೆ ತಿಳಿಸಿದ್ರು. ಈಗಂತ ಹೆದ್ದಾರಿ ನಿರ್ಮಾಣದ ಸಮಯದಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳುತ್ತಿಲ್ಲ ಅಂತ ಸರ್ಕಾರ ದೂರಿದ್ದು ಎಲ್ಲಾ ಚಟುವಟಿಕೆಗಳನ್ನ ಮುಖ್ಯಮಂತ್ರಿ ಕಚೇರಿ ಮತ್ತು ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಕಚೇರಿ ಪರಸ್ಪರ ಸಮನ್ವಯದಲ್ಲಿ ಕೆಲಸ ಮಾಡ್ತಿದೆ. ಮಣ್ಣನ್ನ ತೆಗೆಯಲು ಅವರಿಗೆ ಮೊದಲೇ ಕೇಳಲಾಗಿತ್ತು. ಗುತ್ತಿಗೆದಾರರು ಸೂಚನೆಗಳನ್ನ ನಿರ್ಲಕ್ಷಿಸಿದ್ದಾರೆ ಅಂತ ಸಿಎಂ ಆರೋಪ ಮಾಡಿದ್ರು. ಭಾರೀ ಮಳೆ ಸುರಿದ ಹಿನ್ನೆಲೆ ವಯನಾಡಿನ ಮೆಪ್ಪಾಡಿಯಲ್ಲಿ ಸುರಂಗ ನಿರ್ಮಾಣ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದೆ. ಮೆಪ್ಪಾಡಿ ಬಳಿಯ ಮೀನಾಕ್ಷಿ ಪಾಲಂನಲ್ಲಿ ಈ ಅನಾಹುತ ಸಂಭವಿಸಿದ್ದು ಭೂಕುಸಿತದಲ್ಲಿ ವಾಹನಗಳು ಸಹ ಸಿಲುಕಿಕೊಂಡಿವೆ ಅಂತ ಹೇಳಲಾಗ್ತಾ ಇದೆ. ನಮ್ಮಲ್ಲಿ ಅದ್ಯಾವ್ದು ಗುಡ್ಡ ಗಾಡಿ ಎಲ್ಲ ಅಗದು ಬಗದು ಕಿತಾಕಿ ಹಾಳು ಮಾಡೋರು ಇವೇ ಆಗೋದು. ಪ್ರಕೃತಿನ ಪ್ರಕೃತಿನೇ ಸ್ಟ್ರಾಂಗ್. ಪ್ರಕೃತಿ ವಿರುದ್ಧ ನಾವು ಪ್ರಾಬಲ್ಯ ಸಾಧಿಸಕ್ಕಾಗಲ್ಲ. ಪ್ರಕೃತಿ ವಿರುದ್ಧ ದುಃಖವಾಗಿ ನಾವೇನೋ ಮಾಡಕ್ಕಾಗಲ್ಲ. ಮಾಡಕ್ ಹೋದ್ರೆ ಹಿಂಗಾಗ್ತವೆ. ತಮಿಳುನಾಡಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ವಿಜಯ್ ಸಿಎಂ ಅದರ ನಂತರವೂ ಬಹಳಷ್ಟು ಬೆಳವಣಿಗೆಗಳಾಗಿವೆ. ಈಗಿರುವಾಗಲೇ ನಟ ಧನುಷ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವ ಟಾಕ್ಗೆ ಫುಷ್ ಸಿಕ್ಕಿದೆ. ಧನುಷ್ ಅವರ ಅಭಿಮಾನಿ ಸಂಘ ತನ್ನ ಅಧಿಕೃತ ಧ್ವಜವನ್ನು ಅನಾವರಣಗೊಳಿಸಿದ್ದು ಈ ಕ್ರಮ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಶೀಘ್ರವಾಗಿ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ಧ್ವಜ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡ ಕೂಡಲೇ ಅಭಿಮಾನಿಗಳು ಮತ್ತು ರಾಜಕೀಯ ವಿಶ್ಲೇಷಕರು ಈ ಬೆಳವಣಿಗೆ ನಟ ರಾಜಕೀಯಕ್ಕೆ ಎಂಟ್ರಿಯ ಸೂಚನೆಯಾ, ಅವರು ಸಿದ್ಧತೆ ಶುರು ಮಾಡಿರುವುದರ ಸೂಚನೆಯಾ ಅಂತ ಮಾತನಾಡ್ತಿದ್ದಾರೆ. ವಿಶೇಷವಾಗಿ ತಮಿಳು ಚಿತ್ರರಂಗವು ರಾಜಕೀಯದೊಂದಿಗೆ ದೀರ್ಘ ಇತಿಹಾಸವನ್ನು ಹೊಂದಿದೆ. ದಶಕಗಳಲ್ಲಿ ತಮಿಳು ಚಲನಚಿತ್ರೋದ್ಯಮದ ಹಲವು ನಟರು ಸಿನಿಮಾದಿಂದ ರಾಜಕೀಯ ಜೀವನಕ್ಕೆ ಶಿಫ್ಟ್ ಆಗಿದ್ದಾರೆ. ಎಷ್ಟೋ ಸ್ಟಾರ್ಗಳು ಜನಪ್ರಿಯತೆಯನ್ನು ಪ್ರಬಲ ರಾಜಕೀಯ ವೃತ್ತಿ ಜೀವನವನ್ನಾಗಿ ಪರಿವರ್ತಿಸಿದ್ದಾರೆ. ಧನುಷ್ ಅಥವಾ ಅವರ ತಂಡದಿಂದ ಯಾವುದೇ ಅಧಿಕೃತ ದೃಢೀಕರಣವಿಲ್ಲದಿದ್ದರೂ ಈ ಧ್ವಜ ಅನಾವರಣ ಹೆಚ್ಚಿನ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಅಭಿಮಾನಿಗಳ ಸಂಘ ಹಂಚಿಕೊಂಡಿರ್ತಕ್ಕಂಥ ಈ ಫೋಟೋದಲ್ಲಿ ಧನುಷ್ ಕೈಗಳನ್ನ ಮಡಚಿ ನಿಂತಿರ್ತಕ್ಕಂಥ ಭಂಗಿಯಲ್ಲಿ ಕೆಂಪು ಬಿಳಿ ಬಣ್ಣದ ಧ್ವಜದ ವಿನ್ಯಾಸದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಕ್ಕಾ ರಾಜಕಾರಣಿಯಂತೆ ಧನುಷ್ ಪೋಸ್ ಕೊಟ್ಟಿರುವ ರೀತಿಯಲ್ಲಿ ತೋರಿಸಲಾಗಿದ್ದು ಈ ಕುರಿತ ಚರ್ಚೆ ಮತ್ತಷ್ಟು ಜೋರಾಗಿದೆ. ಏನ್ ಚರ್ಚೆ? ಯಾರು ಎಲೆಕ್ಷನ್ 5 ವರ್ಷ ಐತೆ, ಲೋಕಸಭೆ ಇನ್ 4 ವರ್ಷ ಇದೆ. ಈಗಿರುವಾಗ 4 ಅಲ್ಲ, 3 ವರ್ಷ ಇದೆ ಅಷ್ಟೇ. ಅಲ್ಲಿವರೆಗೂ ನಡೀತಾ ಇರ್ತವೆ. ಡಿಎಂಕೆ ತೊರೆದು ಟಿವಿಗೆ ಸೇರ್ತಾರೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರ್ತಕ್ಕಂಥ ವದಂತಿಗಳನ್ನ ಮಾಜಿ ಮುಖ್ಯಮಂತ್ರಿ ಹಾಗೂ
ಡಿಎಂಕೆ ಶಾಸಕ ಓ ಪನ್ನೀರ್ಸೆಲ್ವಂ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಅವರು ತಮ್ಮ ಪಕ್ಷಾಂತರದ ಬಗ್ಗೆ ಹರಡುತ್ತಿರುವ ಸುದ್ದಿಗಳನ್ನ ಯಾವುದೇ ಸತ್ಯಾಂಶವಿಲ್ಲ ಅಂತ ಹೇಳಿದ್ರು. ಇದು ಕೇವಲ ವದಂತಿ. ಇದರ ಹಿಂದೆ ರಾಜಕೀಯ ದುರುದ್ದೇಶ ಹೊಂದಿರುವವರ ಕೈವಾಡವಿದೆ. ತಮಿಳುನಾಡಿನ ಇಂದಿನ ರಾಜಕೀಯದಲ್ಲಿ ನಾಯಕರು ಪಕ್ಷ ಬದಲಾಯಿಸುವ ಸುದ್ದಿಗಳೇ ಹೆಚ್ಚು ಚರ್ಚೆ ಆಗ್ತಿವೆ. ಆದ್ರೆ ನಾನು ಟಿವಿಕೆ ಸೇರ್ತೇನೆ ಎಂಬ ಮಾತು ಸಂಪೂರ್ಣ ಸುಳ್ಳು ಅಂತ ಪನ್ನೀರ್ಸೆಲ್ವಂ ಸ್ಪಷ್ಟಪಡಿಸಿದರು. ಡಿಎಂಕೆ ಮೇಲಿನ ತಮ್ಮ ನಿಷ್ಠೆಯನ್ನು ಪುನರುಚ್ಚರಿಸಿದಂತ ಅವರು ಡಿಎಂಕೆ ತಮಿಳುನಾಡಿನ ದ್ರಾವಿಡ ರಾಜಕೀಯದ ಮೂಲ ಹಾಗೂ ಉಗಮ ಸ್ಥಾನ. ಆದ್ರಿಂದ ಇಂತಹ ಅಗ್ಗದ ವದಂತಿಗಳನ್ನ ಹರಡಬಾರದು. ಜನರು ಈಗಾಗಲೇ ಟಿವಿಕೆ ಸರ್ಕಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಲು ಆರಂಭಿಸಿದ್ದಾರೆ ಅಂತ ಹೇಳಿದರು. ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳ ಮೊದಲು ಎಐಎಡಿಎಂಕೆ ತೊರೆದಿದ್ದ ಪನ್ನೀರ್ಸೆಲ್ವಂ ಡಿಎಂಕೆ ಸೇರಿದ್ರು. ಇದೀಗ ಮತ್ತೆ ಪಕ್ಷಾಂತರದ ಬಗ್ಗೆ ಹರಿದಾಡುತ್ತಿರುವ ಊಹಾಪೋಹಗಳಿಗೆ ತೆರೆ ಎಳೆಯುವ ಪ್ರಯತ್ನವಾಗಿ ಅವರು ಸಾರ್ವಜನಿಕವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರೆಕ್ಟ್. ಅದು ಮನುಷ್ಯ ಪಾಪ ಜಯಲಲಿತಾ ಜೈಲ್ಗೆ ಹೋದಾಗೆಲ್ಲ ಇವರೇ ಮುಖ್ಯಮಂತ್ರಿ ಆಗ್ತಿದ್ದು. ನಂತರ ಪಳನಿಸ್ವಾಮಿ ಪನ್ನೀರ್ಸೆಲ್ವಂ ನಡುವಿನ ಸಂಘರ್ಷ ಇವರು ಆಚೆ ಬರೋ ತರ ಆಯ್ತು. ಈಗ ಡಿಎಂಕೆ ಅವರೇ. ಇನ್ನೊಂದು ಡಿಎಂಕೆ ಸುದ್ದಿ ಏನು, 100 ಕೋಟಿ ಆಫರ್ ಮಾಡಿದ್ರಂತೆ. ಡಿಎಂಕೆ ಪಕ್ಷವನ್ನು ಸೇರಲು ತಮಗೆ 30 ರಿಂದ 100 ಕೋಟಿವರೆಗೆ ಆಮಿಷ ಒಡ್ಡಲಾಗಿದೆ. ಪಕ್ಷಾಂತರಕ್ಕೆ ಒಪ್ಪದಿದ್ದರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಲಾಗಿದೆ ಅಂತ ಶ್ರೀ ವೈಕುಂಠಂ ಕ್ಷೇತ್ರದ ಟಿವಿಕೆ ಶಾಸಕ ಜಿ ಶರವಣನ್ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತವರು ಈ ಕುದುರೆ ವ್ಯಾಪಾರದ ಯತ್ನಗಳಿಗೆ ಸಂಬಂಧಿಸಿದಂತೆ ತಮ್ಮ ಬಳಿ ನಿಖರ ಆಧಾರಗಳಿವೆ ಅಂತ ಹೇಳಿದ್ದಾರೆ. ಹಲವಾರು ವ್ಯಕ್ತಿಗಳು ನನ್ನನ್ನು ನೇರವಾಗಿ ಸಂಪರ್ಕಿಸಿ ಭಾರಿ ಮೊತ್ತದ ಹಣದ ಆಮಿಷ ಒಟ್ಟಿದ್ದಾರೆ. ಡಿಎಂಕೆ ಸೇರಿಬಿಡಿ, ನಿಮಗೆ 30 ರಿಂದ 50 ಅಥವಾ 100 ಕೋಟಿ ಕೊಡ್ತೇವೆ ಎಂದಿದ್ದರು. ಆದ್ರೆ ನಾನು ಅದಕ್ಕೆ ನಿರಾಕರಿಸಿದಾಗ ಕಿರುಕುಳ ನೀಡೋಕೆ ಆರಂಭ ಮಾಡಿದ್ರು. ಮಾತು ಕೇಳಿದ್ರೆ ನಿನ್ನನ್ನು ಮುಗಿಸಿ ಬಿಡ್ತೇವೆ ಅಂತ ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಶರವಣನ್ ದೂರಿದ್ದಾರೆ. ನಾನು ಸಾಮಾನ್ಯ ಮತ್ತು ತಳಮಟ್ಟದ ಹಿನ್ನೆಲೆಯಿಂದ ಬಂದು ಶಾಸಕನಾಗಿರೋದ್ರಿಂದ ನನ್ನನ್ನು ಸುಲಭವಾಗಿ ಖರೀದಿಸಬಹುದು ಅಥವಾ ಹೆದರಿಸಬಹುದು ಅಂತ ಅವರು ಭಾವಿಸಿದ್ದಾರೆ ಅಂತ ಶಾಸಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಆಧಾರ ರಹಿತ ಆರೋಪಗಳನ್ನು ಮಾಡ್ತಿಲ್ಲ ಎಂದಿರುವ ಶರವಣನ್ 30 ಕೋಟಿ ಲಂಚದ ಆಫರ್ ನೀಡಿರುವುದಕ್ಕೆ ನನ್ನ ಬಳಿ ಸ್ಪಷ್ಟ ಪುರಾವೆಗಳಿವೆ. ತಿರುನೆಲ್ವಿಯ ಚಿತ್ರಮಂದಿರದ ಮಾಲೀಕರೊಬ್ಬರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಸಚಿವರೊಬ್ಬರ 4 ಮಂದಿ ಬೆಂಬಲಿಗರು ಈ ವ್ಯವಹಾರದ ಕುರಿತು ನನ್ನೊಂದಿಗೆ ಮಾತನಾಡಿದ್ದಾರೆ ಅಂತ ಬಹಿರಂಗಪಡಿಸಿದ್ದಾರೆ. ಸದ್ಯ ಶಾಸಕರ ಈ ಆರೋಪ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. 30-35 ಕೋಟಿ ಓಕೆ, ಇದನ್ 30 ಕೋಟಿಯಿಂದ 100 ಕೋಟಿ 70 ಕೋಟಿ ಗ್ಯಾಪ್ ರೈಸು. ವಾವ್, ಏನ್ ಪರ್ಚೇಸ್. ಇನ್ನು NDA ಸುದ್ದಿ. ಮಹಾರಾಷ್ಟ್ರ ರಾಜಕೀಯ ವಲಯದಲ್ಲಿ ಮತ್ತೊಮ್ಮೆ ರಾಜಕೀಯ ಬಿರುಗಾಳಿ ಬೀಸುವ ಮುನ್ಸೂಚನೆಗಳು ಲಭ್ಯವಾಗ್ತಿವೆ. ಹಿರಿಯ ಮುತ್ಸದ್ದಿ ಶರದ್ ಪವಾರ್ ನೇತೃತ್ವದ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನೊಂದಿಗೆ ವಿಲೀನವಾಗುವ ಪ್ರಕ್ರಿಯೆ ಬಹುತೇಕ ಹಳ್ಳ ಹಿಡಿದಿರುವ ಬೆನ್ನಲ್ಲೇ ಪಕ್ಷದ ಸಂಸದರು ಮತ್ತು ಶಾಸಕರು ಉದ್ಧವ್ ಠಾಕ್ರೆ ಅವರ ಮಹಾವಿಕಾಸ್ ಅಗಡಿ ಮೈತ್ರಿಕೂಟವನ್ನು ತೊರೆದು ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಪ್ರಭುತ್ವ ಒಕ್ಕೂಟ NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಸೇರೋಕೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತೀಚೆಗಷ್ಟೇ ನಡೆದ ಆಂತರಿಕ ಸಭೆ ಹಾಗೂ ಸಮೀಕ್ಷೆಯೊಂದರಲ್ಲಿ ಎನ್ಸಿಪಿ ಪಕ್ಷದ ಬಹುಪಾಲು ಶಾಸಕರು ಮತ್ತು ಸಂಸದರು ಕಾಂಗ್ರೆಸ್ ಜೊತೆ ವಿಲೀನವಾಗುವ ಬದಲು ಕೇಂದ್ರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ NDA ಮೈತ್ರಿಕೂಟಕ್ಕೆ ಬೆಂಬಲ ನೀಡಲು ಅಥವಾ ನೇರವಾಗಿ ಮೈತ್ರಿ ಮಾಡಿಕೊಳ್ಳಲು ತೀವ್ರ ಆಸಕ್ತಿ ತೋರಿಸಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ವಿರೋಧ ಪಕ್ಷಗಳ ಒಕ್ಕೂಟದಲ್ಲಿ ಉಂಟಾಗಿರ್ತಕ್ಕಂಥ ಭಿನ್ನಮತ ಮತ್ತು ಭವಿಷ್ಯದ ಅನಿಶ್ಚಿತತೆಯಿಂದಾಗಿ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಪಕ್ಷವನ್ನ ಕಾಂಗ್ರೆಸ್ನೊಂದಿಗೆ ವಿಲೀನಗೊಳಿಸಲು 2 ಬಾರಿ ಪ್ರಸ್ತಾಪಗಳನ್ನ ಮುಂದಿಡಲಾಗಿತ್ತು. ಈ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ್ರು. ಆದ್ರೆ ಮಹಾರಾಷ್ಟ್ರ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಹರ್ಷವರ್ಧನ್ ಸತ್ಪಾಲ್ ಸೇರಿದಂತೆ ಬಹುತೇಕ ಪ್ರಮುಖ ಸ್ಥಳೀಯ ನಾಯಕರು ಈ ವಿಲೀನ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಡೀ ಪಕ್ಷವನ್ನ ಸೇರಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾಯಕತ್ವದ ಗೊಂದಲ ಸೃಷ್ಟಿಯಾಗಿ ಪಕ್ಷಕ್ಕೆ ಹೊರೆಯಾಗಬಹುದು ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಎನ್ಸಿಪಿ ವಿಲೀನ ಪ್ರಕ್ರಿಯೆ ತಣ್ಣಗಾಗಿದೆ. ಸಣ್ಣ ಪಾರ್ಟಿಗಳನ್ನ ನಡ್ಸಕ್ಕಾಗದೆ ಎಲ್ಲ ಮೂಲೆ ಸೇರ್ತಾವ್ರೆ, ಮರ್ಜ್ ಆಗ್ತಾವ್ರೆ, ದುರಂತ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ಸಾಲ ಮನ್ನಾ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. SIR ಪ್ರಕ್ರಿಯೆವಾಗಿ ಆದ್ರ ಫಾರ್ಮ್ ಫಿಲ್ ಮಾಡಿದ್ರ ಇಲ್ವಾ? ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನ ಮುಗಿಸೋಣ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.